ಮತ್ತೆ ಜನತಾ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ದರ್ಶನ್ ಬಗ್ಗೆ ಮಾತನಾಡೋದಕ್ಕೆ ಅವರ ಇನ್ನೊಬ್ಬ ಹುಚ್ಚು ಅಭಿಮಾನಿ ನಮ್ಮೊಂದಿಗೆ ಇದ್ದಾರೆ. ಅವರು ಮುನಿರಾಜ್ ಅವರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ದೂರವಾಣಿ ಬಹಳಷ್ಟು ಫ್ಯಾನ್ಸ್ ಕರೆ ಮಾಡ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ. ಈಗ ಯೋಗೀಶ್ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಯೋಗೀಶ್, ನೀವೇನು ಹೇಳ್ತೀರಾ? ಓಕೆ, ಯೋಗೀಶ್ ಅವ್ರ ಲೈನ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಓಕೆ ಸುಷ್ಮಾ ಮೇಡಮ್, ನಿಮಗೆ ಒಂದು ಈ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ಚಿತ್ರರಂಗ ತುಂಬ ಬೆಳೀತಾ ಇದೆ, ಬಡ್ಜೆಟ್ ಜಾಸ್ತಿ ಆಗ್ತಾ ಇದೆ, ಹೀರೋಯಿನ್ಸ್ಗೆ ಸಂಭಾವನೆ ಜಾಸ್ತಿ ಆಗ್ತಾ ಇದೆ, ಎಲ್ಲರೂ ಕೂಡ ಎಲ್ಲರೂ ಐಷಾರಾಮಿ ಜೀವನವನ್ನು ಲೀಡ್ ಮಾಡ್ತಾ ಇದ್ದಾರೆ. ದುಡ್ಡು ಹೆಚ್ಚಾದಾಗೆ ನಮ್ಮ ನಟರಿಗೆ ಈಗೋ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತಾ? ನೋಡಿ, ಎಲ್ಲಾರ್ಗೂ ಹಂಗೆ ಅಂತ ಹೇಳಕ್ಕಾಗಲ್ಲ. ತುಂಬಾ ಗ್ರೌಂಡೆಡ್ ಹೀರೋಗಳು ನಮ್ಮಲ್ಲಿದ್ದಾರೆ. ಅಂದ್ರೆ ಮುಂಚೆಯಿಂದ ಇದನ್ನ ನೋಡ್ಕೊಂಡು ಬಂದವ್ರಿಗೆ ತಲೆ ಭಾರ ಅನ್ನೋದು ಆಗೋದಿಲ್ಲ. ಒಂದೊಂದ್ಸತಿ ಏನಾಗುತ್ತೆ, ಬಿಕಾಸ್ ಆಫ್ ದ ವರ್ಕ್ ಪ್ರೆಷರ್ ಜೊತೆಗೆ ರಿಸ್ಕ್ ಗಳು ತಗೋತಾರೆ, ತುಂಬಾ ಪ್ರೆಷರ್ಗಳಿರುತ್ತೆ. ಒಂದು ಏನು ಅಂದ್ರೆ, ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ, ಹುಚ್ಚು ಪ್ರೀತಿ, ಇಂಥ ಒಂದು 1000 ಜನನ ಸಂಭಾಳಿಸೋದಿದೆಯಲ್ಲ, ಅದು ಒಂದು ಹೀರೋಗೆನೆ ಗೊತ್ತು. ಅಂಡ್ ದಟ್ ಈಸ್ ಕ್ರಿಯೇಟಿಂಗ್ ಅನ್ಹೆಲ್ದಿ ಕೈಂಡ್ ಆಫ್ ಕಾಂಪಿಟೇಷನ್. ಅದು ಒಳ್ಳೆ ನಟನೆ ಹೋಗ್ಬಿಟ್ಟು ಇಟ್ ಇಸ್ ಕ್ರಿಯೇಟಿಂಗ್ ಅನ್ಹೆಲ್ದಿ ಕಾಂಪಿಟೇಷನ್. ನೀನಾ ನಾನಾ ಕಲೆಯಲ್ಲೂ ಅದು ಬರಕ್ ಶುರು ಆಗ್ಬಿಟ್ಟಿದೆ ನೋಡಿ, ಅದು ದುರಂತ. ಬಿಕಾಸ್ ಆತರ ಇರ್ಲಿಲ್ಲ ಮುಂಚೆ. ಅಣ್ಣವರೇ ಆಗ್ಲಿ, ಅಶ್ವಥ್ ಅವರೇ ಆಗ್ಲಿ, ಬಾಲಣ್ಣ ಅವರೇ ಆಗ್ಲಿ, ಚಿಕ್ಕ ಮಗುವಿಂದ ಬೆಳೆದಿರೋದಲ್ವಾ ಅವ್ರ ಮಧ್ಯ. ಎಲ್ಲೂ ನಾವು ಈ ತರ ಹೇಟ್ರೇಡ್ ನೋಡಿಲ್ಲ. ಬಟ್ ಇಟ್ ಇಸ್ ಫಸ್ಟ್ ಟೈಮ್ ಈ ತರ ಆಗ್ತಾ ಇದೆ. ಓಕೆ, ಆದ್ರೂ ಕೂಡ ಅಣ್ಣ ಅವ್ರ ಬಗ್ಗೆ ಮಾತನಾಡಿದ್ರೆ ಸುಷ್ಮಾ ಅವರೇ, ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ತೆರೆ ಮೇಲೆ ಯಾವ ರೀತಿ ಅವರು ಆಕ್ಟ್ ಮಾಡಿದ್ರು, ಪರ್ಸನಲ್ ಜೀವನದಲ್ಲೂ ಕೂಡ ಅವರು ಅದೇ ರೀತಿ ಇದ್ರು. ಆ ರೀತಿಯಂತ ಒಂದು ಸಂಸ್ಕೃತಿ ಅಥವಾ ಆ ರೀತಿಯಾದಂಥ ಒಂದು ಮಾದರಿ, ಆ ಒಂದು ನಿದರ್ಶನವನ್ನ ಎಲ್ರಿಗೂ ಕೂಡ ಬಿಟ್ಟು ಹೋಗಿದ್ದಾರೆ. ಬಟ್ ಇತ್ತೀಚೆಗೆ ನಾವು ಚಿತ್ರನಟರು ಅಥವಾ ಸೆಲೆಬ್ರಿಟಿಗಳು, ಯಾರೇ ಆಗಿರ್ಬೋದು, ಚಿತ್ರನಟರಾಗಿರ್ಬೋದು, ಕ್ರಿಕೆಟ್ ಪ್ಲೇಯರ್ಸ್ ಆಗಿರ್ಬೋದು, ಅಥ್ಲೀಟ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಇರುವಂತವ್ರಾಗಿರ್ಬೋದು, ಎಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ಈ ತರ ದುಡ್ಡು ಅಥವಾ ಐಷಾರಾಮಿ ಜೀವನ ಜಾಸ್ತಿ ಆದಾಗೆ ಅವರು ಅದಕ್ಕೆ ಅವ್ರು ಅಷ್ಟು ನೆಮ್ಮದಿ ಕಳ್ಕೊಳ್ತಿದ್ದಾರೆ. ಈಗ ಗೌರೀಶ್ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಗೌರೀಶ್, ನೀವೇನ್ ಹೇಳ್ತೀರಿ? ಮೇಡಮ್, ನಾನು ಸ್ವಲ್ಪ ದರ್ಶನ್ ಅಭಿಮಾನಿಗಳಿಗೆ ಸ್ವಲ್ಪ ಮಾತಾಡ್ಬೇಕು, ಒಂದು ಮೆಸೇಜ್ ಹೇಳಕ್ ಇಷ್ಟಪಡ್ತೀನಿ. ಹೇಳಿ. ಏನಂದ್ರೆ, ಅವರು ತಿಳಿದನೋ ಇದುವರೆಗೂ ದರ್ಶನ್ಗೆ ಬೆಂಬಲ ಕೊಟ್ಟಿದ್ದಾರೆ, ಕೊಡ್ಲಿ, ಒಬ್ಬ ಆಕ್ಟರ್ಗೆ ಕೊಡ್ಬೇಕು, ಕೊಟ್ಟಿದ್ದಾರೆ. ಬಟ್ ನಾನೇನ್ ಇಷ್ಟಪಡ್ತೀನಿ ಅಂದ್ರೆ, ಯೂತ್ ಗಳು, ಇನ್ನೋರು ಜನ ಹುಡುಗರು ಇದೇ ತರ ಒಬ್ಬ ಯೋಧ ಕಾರ್ಗಿಲ್ ಎಲ್ಲಿಂದ ಸತ್ತು ಬಂದ್ರೆ ಈ ತರ ಗುಂಪಾಗಿ ಯಾಕೆ ಹೋಗಲ್ಲ? ಯಾವ್ದೇ ಊರಲ್ಲಿ ಸತ್ತೋಗಿ ಬರ್ಲಿ, ಯುದ್ಧ ಮಾಡಿ ಇಲ್ಲ ಏನೋ ಒಂದು ಇದಾಗ್ ಬರ್ತಾರೆ, ಈಗಲೂ ಕಾಮನ್ ಆಗಿ ನೋಡ್ತೀರಾ ನೀವು. ಅವಾಗ ಯಾಕೆ ಹುಡುಗರು ಅದ್ರ ಒಂದು ಅಭಿಮಾನದಿಂದ ನಾವು ದರ್ಶನ್ ಸಂಘ ಈ ತರ ಹೋಗಿದ್ದೀರಿ ತಾವು ನೋಡಕ್ಕೆ, ಅದ್ರ ಯಾವಾಗಾದ್ರೂ ಒಂದ್ಸಲ ಹೋಗ್ಲಿ. ನಾನ್ ನಿಜವಾಗ್ಲೂ ಅವ್ರ ಅಭಿಮಾನ ಇಷ್ಟಪಡ್ತೀನಿ. ಅದ್ ಬಿಟ್ಬಿಟ್ಟು ಜೈಲ್ ಹತ್ರ ಹೋಗೋದು, ಅವ್ರಿಗೆ ಬೀಳ್ಕೊಡುಗೆ ಕೊಡೋದು, ಇದು ಮಾಡೋದು, ಖುಷಿ ಪಡೋದು, ಇಷ್ಟು ದಿನ ಮಾಡಿರ್ಬೋದು. ಇಂಥದನ್ನ ಅವರು ದೇಶದ ಏಳ್ಗೆಗೆ ಯಾರು ಎಷ್ಟು ಜನ ಕಷ್ಟ ಪಡ್ತಾರೆ ಅಂತವ್ರಿಗೆ ಯೂಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಆಕ್ಟರ್ಗೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರಲ್ವಾ. ಓಕೆ ಗೌರೀಶ್ ಅವರೇ, ಒಳ್ಳೇದನ್ನ ಹೊಗಳ್ಳಿ ಆದ್ರೆ ಕೆಟ್ಟದ್ದನ್ನ ಖಂಡಿಸ್ಲಿ ಅನ್ನುವಂತ ಮಾತನ್ನ ಹೇಳಿದ್ರೆ ಧನ್ಯವಾದ. ಈಗ ಯೋಗೀಶ್ ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಯೋಗೀಶ್, ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಯೋಗೀಶ್, ನನ್ ಧ್ವನಿ ಕೇಳಿಸ್ತಾ ಇದ್ರೆ ನೀವೇನ್ ಹೇಳ್ತೀರಿ? ಮೇಡಮ್, ನಾವು ಯೋಗೀಶ್ ಮಾತಾಡ್ತಿದ್ದೀವಿ ಅಮ್ಮನಗರಿಂದ. ಮೇಡಮ್, ದೂಗುದೀಪ ಕನ್ನಡ ನಾಡು ನುಡಿ ರಕ್ಷಣಾ ವೇದಿಕೆ ಅಂತಾನೆ ಇದೆ. ಮೇಡಮ್, ಎಲ್ಲರೂ ತಪ್ಪು ಮಾಡೋದು ಸಹಜನೆ. ಸೊ ತಪ್ಪು ಮಾಡಿದವ್ರನ್ನೆಲ್ಲ ಶಿಕ್ಷೆ ಕೊಡ್ಬೇಕು ಅಂತ ಏನು ಇಲ್ಲ, ಆ ತರ ಏನು ಇಲ್ಲ. ಅವ್ರಿಗೆ ತಿದ್ ನೋಡಿದ್ರೆ ಸಾಕಾಗಿದೆ. ನಾವೇನ್ ಹೇಳ್ತೀವಿ ಅಂದ್ರೆ, ದರ್ಶನ್ ಅವ್ರ ಅಭಿಮಾನಿಗಳು ಇದೇ ತರ ಸಪೋರ್ಟ್ ಮಾಡ್ಲಿ ಯಾವಾಗ್ಲೂ. ನಾವು ದರ್ಶನ್ ಅವ್ರಿಗೆ ಯಾವಾಗ್ಲೂ ಇದೇ ತರ ಅಭಿಮಾನಿಗಳಾಗಿ ಇರ್ತೀವಿ. ತಪ್ಪು ಮಾಡೋದು ಎಲ್ಲರೂ ಸಹಜನೆ, ತಪ್ಪು ಮಾಡೋದು. ಅದನ್ನ ತಿದ್ ನೋಡಿದ್ರೆ ಒಳ್ಳೆ ವ್ಯಕ್ತಿಯಾಗಿ ಮುಂದೆ ಬರ್ತಾರೆ ಮೇಡಮ್. ಓಕೆ, ಸುಷ್ಮಾ ಅವ್ರು ಏನ್ ಹೇಳ್ತೀರಿ ಯೋಗೀಶ್ ಅವ್ರಿಗೆ? ಯೋಗೀಶ್ ಅವರೇ, ಕ್ಷಮೆ ಯಾಕೆ ಕೊಟ್ಟಿದ್ದೀರಾ, ಕ್ಷಮೆ ಕೊಟ್ಟಿರೋದು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ, ಯಾರು ಅದನ್ನ ಹೇಳ್ತಾ ಇಲ್ಲ. ಕ್ಷಮಿಸಿದೀರಾ, ಅವರು ಮನುಷ್ಯರೇ, ಒಳ್ಳೆ ಮನುಷ್ಯರೇ, ಒಂದು ಅವಕಾಶ ಕೊಟ್ಟಿದ್ದೀರಾ, ಅವರಿಬ್ರು ಚೆನ್ನಾಗಿ ಬಾಳ್ಲಿ, ನಿಜವಾಗ್ಲೂ ಅವರಿಬ್ರು ಚೆನ್ನಾಗಿ ಬಾಳ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಹಾಗನ್ಬಿಟ್ಟು ಈ ತರ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಯಂಗ್ಸ್ಟರ್ಸ್ ಚಾನೆಲ್ ಎನರ್ಜಿನ ಕಂಪ್ಲೀಟ್ ಆಗಿ ಡೈವರ್ಟ್ ಮಾಡೋದು ಸರಿನಾ ಅಂತ ನಾ ಹೇಳೋದು. ಒಂದು ಇಷ್ಟೊಂದು ನಿಮ್ಮ ಶಕ್ತಿ ಎಷ್ಟು ಅನ್ನೋದು ನೀವೇ ನೋಡ್ತಾ ಇದ್ದೀರಾ. ಇದನ್ನ ನೀವ್ ಯಾಕೆ ಒಳ್ಳೇದಕ್ಕೂ ಯೂಸ್ ಮಾಡೋದಿಲ್ಲ, ಬರೀ ಕ್ರೇಜು ಫಿಲ್ಮ್ ಇಷ್ಟಕ್ಕೆ ಸೀಮಿತನಾ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಯೋಗೇಶ್ ಅವರು ಅದನ್ನ ಕೇಳಿಸ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ಒಟ್ಟಾರೆ ಈ ಒಂದು ಏನು ಸಿನಿಮಾ ಅಥವಾ ಸಿನಿಮಾ ತಾರೆಯರು ಅದೆಲ್ಲ ಒಂದು ರೀತಿ ಭ್ರಮೆ, ಆ ಭ್ರಮೆನ ಬಿಟ್ಟು ವಾಸ್ತವಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತೀರಾ ಸುಷ್ಮಾ? ಅದಕ್ಕಿಂತ ಮುಂಚೆ ಮುನ್ರಾಜ್ ಅವ್ರನ್ನ ಮಾತಾಡ್ಸಕ್ಕೆ ಇಷ್ಟಪಡ್ತೀನಿ. ಮುನ್ರಾಜ್ ಅವರೇ, ನೀವು ದರ್ಶನ್ಗೋಸ್ಕರ ಏನ್ ಮಾಡೋದಕ್ಕೂ ಕೂಡ ಹೆಸಲ್ಲ.
ಏನ್ ಮಾಡ್ಬೇಕು ಮೇಡಮ್? ಪ್ರಾಣ ಕೊಡು ಅಂದ್ರೂ ಕೊಡ್ತೀರಾ? ಕೊಡ್ತೀವಿ ಮೇಡಮ್, ಅದಕ್ಕೆ ಬೇಕಾದ್ರೆ ನಿಂತ್ಕೊಂತೀವಿ. ನಾಳೆ ನಿಮ್ ತಂದೆ ತಾಯಿ ಕೊಡ್ತೀರಾ ಪ್ರಾಣನ, ಅಥವಾ ನಿಮ್ಮ ಅಕ್ಕ ತಂಗಿ ಕೊಡ್ತೀರಾ? ಎಲ್ಲರೂ ಕೊಡ್ತೀವಿ ಮೇಡಮ್. ಅಭಿಮಾನ ಅಂದ್ರೆ ಅಭಿಮಾನಕ್ಕೋಸ್ಕರ ಕೊಡ್ಲೇಬೇಕು ನಾವು. ಕನ್ನಡದಲ್ಲಿ ದರ್ಶನ್ ಇರುವಷ್ಟು ಅಭಿಮಾನ ನಿಮ್ ತಂದೆ ತಾಯಿ ಮೇಲೆ ಇದೆಯಾ? ಎಲ್ಲರ ಮೇಲೆ ಇದೆ ಮೇಡಮ್. ತಂದೆ ತಾಯಿ ಮೇಲೆ ಇದೆ, ದರ್ಶನ್ ಅವ್ರ ಮೇಲೆ ಇದೆ. ನಾವು ಕಲೆಗೋಸ್ಕರ ಅವ್ರು ಬದುಕ್ತಾ ಇದಾರೆ, ನಾವು ಕಲೆಗೋಸ್ಕರ ನಾವು ಬೆಲೆ ಕೊಡ್ಬೇಕು ಮೇಡಮ್. ವಿಜಯಲಕ್ಷ್ಮಿ ಅವ್ರ ಮೇಲೆ ಇದೆಯಾ? ಅವ್ರನ್ನ ನೋಡ್ಕೊಂತಾರೆ, ನಾವು ಇವ್ರನ್ನ ಅಭಿಮಾನ. ಇವಾಗ ನಿಮ್ ತಂದೆ ತಾಯಿ ಮೇಲೆ ಇದೆ, ದರ್ಶನ್ ಮೇಲೆ ಇದೆ. ಪಾಪ ದರ್ಶನ್ ಅವ್ರ ಹೆಂಡತಿನೇ ತಾನೇ ವಿಜಯಲಕ್ಷ್ಮಿ ಅವರು, ಅವ್ರ ಮೇಲೆ ಇಲ್ವಾ? ಅದೇ ಮೇಡಮ್, ನಾವು ಇವ್ರನ್ನ ಅಭಿಮಾನದಿಂದ ಬೆಳೆಸಿದ್ರೆ ಅವರೆಲ್ಲ ಚೆನ್ನಾಗಿರ್ತಾರೆ, ಚೆನ್ನಾಗಿ ನೋಡ್ಕೋತಾರೆ ಅಂತ ನಾವ್ ಹೇಳ್ತಾರೆ. ಅಂದ್ರೆ ಇಷ್ಟ ದಿನ ನೀವು ಬೆಳೆಸಿಲ್ಲ, ಇನ್ಮೇಲೆ ಬೆಳೆಸಿದ್ರೆ ಯಾಕೆ ಮತ್ತೆ ಹಂಗ್ ಮಾಡಿದ್ರು ಅಂತ. ಮುಂದಕ್ಕೂ ಬೆಳೆಸ್ತೀವಿ. ಅದಾಗಿರೋ ಸ್ವಲ್ಪ ಪೂರ್ತಿನೂ ಆಗಿಲ್ಲ, ಅದು ಗಂಡ ಹೆಂಡತಿ ಜಗಳ ಪೂರ್ತಿ ಇದಾಗಿಲ್ಲ. ಅಲ್ಲ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ದೊಡ್ಡವ್ರು ಹೇಳ್ತಾರೆ, ಮತ್ತೆ ಯಾಕೆ ಬೀದಿರಂಪ ಆಯ್ತು ಅಂತ ಅವ್ರು ಮಾಡ್ಕೊಂಡಿರೋದು. ವಿಜಯಲಕ್ಷ್ಮಿ ಅವರಿಗೆ ಅಂದ್ರೆ ದರ್ಶನ್ ಅವರು ಹೊಡೆಯೋದು ಕರೆಕ್ಟ್, ಅವರು ದುಡ್ಡು ಮಾಡ್ಕೊಂಡಿರೋದು ಮೇಡಮ್. ದರ್ಶನ್ ಅವ್ರು ಮಾಡಿಲ್ಲ. ಒಂದ್ ಮಾತು ಹೇಳ್ತೀನಿ ಮೇಡಮ್, ಅವರೇ ಒಂದ್ ಮಾತು, ಎರಡ್ ಕೈಲಿ ಹೊಡೆದ್ರೆ ಚಪ್ಪಾಳೆ, ಒಂದ್ ಕೈಲಿ ಹೊಡೆದ್ರೆ ಆಗಲ್ಲ. ದರ್ಶನ್ ಅವ್ರು ಒಬ್ಬರೇ ತಪ್ಪು ಮಾಡೋರು ಅಂತ ಹೇಳಕ್ ಆಗಲ್ಲ. ಅಂದ್ರೆ ನಿಮ್ ಪ್ರಕಾರ ದರ್ಶನ್ ಹೆಂಗ್ ವಿಜಯಲಕ್ಷ್ಮಿ ಹೊಡೆದ್ರು, ವಿಜಯಲಕ್ಷ್ಮಿ ಹಂಗೆ ಎರ್ರ ಬೇರೆ ದರ್ಶನ್ ಅವ್ರು ಹೊಡಿಬೇಕಾಗಿತ್ತು. ಹೊಡೆದಿರೋದು ಯಾರು ನೋಡಿದಾರೆ? ಹೊಡೆದಿರೋದು ಯಾರು ನೋಡಿಲ್ಲ, ಸುಮ್ಮನೆ ಹೊಡೆದ್ರು ಆಗಿರ್ಬಹುದು ದರ್ಶನ್ಗೆ, ಹೊರಗಡೆ ಮಾತ್ರ ಯಾರಿಗೂ ಕಂಡಿಲ್ಲ. ದರ್ಶನ್ಗೆ ಗಾಯ ಆಗಲ್ಲ ಮೇಡಮ್, ಅವ್ರು ಯಾವತ್ತಿದ್ರು ಚಾಲೆಂಜ್ ದರ್ಶನ್ ಹೆಂಗಾದ್ರು ಚೆನ್ನಾಗಿದ್ದೇ ಇರ್ತಾರೆ ಅಂದ್ರೆ ನಿಮ್ಮ ಪ್ರೀತಿ ಅರ್ಥ ಆಗುತ್ತೆ, ನಿಮ್ಮ ಪ್ರೀತಿ ಬಗ್ಗೆ ಮರ್ಯಾದೆ ಇದೆ. ಹಂಗನ್ಬಿಟ್ಟು ಬೇರೆ ಜೀವಗಳನ್ನ ಇಷ್ಟು ತಾತ್ಸರವಾಗಿ ನೋಡೋದು ಒಳ್ಳೇದಲ್ಲ ಅನ್ಸುತ್ತೆ ನನಗೆ. ಗೊತ್ತು ಮೇಡಮ್, ಅಷ್ಟಕ್ಕೆ ಮಾತ್ರ ನಿಮ್ಗೆ ಅಧಿಕಾರ ಇಲ್ಲ. ನಾನು ಹೇಳೋದೇನು, ಲಾ ಅನ್ನೋದಕ್ಕೆ ಅಧಿಕಾರ ಇದೆ ಅವ್ರನ್ನ ಕ್ಷಮಿಸೋದಕ್ಕೆ. ಅವ್ರನ್ನ ಕ್ಷಮಿಸಿದ್ದಾರೆ, ಅದ್ರ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ ಅಲ್ವಾ? ನೀವುಗಳೆಲ್ಲ ಈ ಥರ ಹುಚ್ಚಾಪಟ್ಟೆ ಹುಚ್ಚು ಪ್ರೀತಿ ಇಟ್ಕೊಂಡು ಅರ್ಥ ಇಲ್ದಲೆ ದಂಡಗಳ ಥರ ನುಗ್ಗೋದು ಒಳ್ಳೇದಾ ಕೆಟ್ಟದ? ನೀವು ಅದನ್ನ ಸಮಾಜಕ್ಕೆ ನಿಮ್ಮ ಜವಾಬ್ದಾರಿ ತಗೋತೀರಾ ಇಲ್ವಾ? ಈಗ ಇನ್ನೊಂದು ಉದಾಹರಣೆ, ಇವಾಗ ನಾವು ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ, ದರ್ಶನ್ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಾಪ ಗಂಡ ಹೆಂಡತಿ ನಡ್ಕೊಂಡ್ ಬರಕ್ಕೆ ಆಗ್ತಾ ಇಲ್ಲ, ಬಿಡ್ತಾ ಇಲ್ಲ, ಎಲ್ಲಿ ಉಸಿರಾಡೋದಕ್ಕೂ ಜಾಗ ಇರಲಿಲ್ಲ. ಈ ತರ ನಿಮ್ಮ ನೆಚ್ಚಿನ ನಟನಿಗೆ ನೀವು ಇದೇ ರೀತಿ ಟ್ರೀಟ್ಮೆಂಟ್ ಕೊಟ್ರೆ ಮುಂದೆ ಬೇಲ್ ಪ್ರೀತಿ ಇತ್ತು ಅಂದ್ರೆ ಬಿಡಿ, ಒಂದ್ 10 ದಿನ ಅವ್ರಿಬ್ರು ಕೂತ್ಕೊಳ್ಳಿ, ಸ್ವಲ್ಪ ಕೂತ್ಕೊಂಡು ಮುಂದಕ್ಕೆ. ನಾನು ಹೇಳೋದು ತಂದೆ, ಒಂದ್ ನಿಮಿಷ ಕತ್ತು ಕುಯ್ದ್ಮೇಲೆ ನಾನು ಬಿಡ್ತೀನಿ ಮೇಡಮ್ ಅಂದ್ರೆ ಅದು ಅರ್ಥ ಆಗಲ್ಲ. ನಾನ್ ನಿಮ್ಗೆ ಹೇಳೋದು ಇದನ್ನೇ ಮರಿ, ಇಷ್ಟನ್ನು ಯೋಚನೆ ಮಾಡಿದ್ರೆ ಮಾತ್ರ ಪ್ರೀತಿ ಅಲ್ಲ, ಎಲ್ಲಾ ಕಡೆ ಆಗು ಹೋಗುಗಳನ್ನು ಯೋಚನೆ ಮಾಡ್ಕೊಂಡು ಪ್ರದರ್ಶಿಸೋದು ನಿಜವಾದ ಪ್ರೀತಿ. ನಿಮ್ಮದು ಹುಚ್ಚು ಪ್ರೀತಿ ಕರೆಕ್ಟು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಆ ಹುಚ್ಚು ಪ್ರೀತಿಗೆ ಇನ್ನೊಂದು ಮರ್ಯಾದೆ, ನಿಜವಾದ ಪ್ರೀತಿ ಅಂತ ಮರ್ಯಾದೆ ಸಿಗೋದು ಯಾವಾಗ ಗೊತ್ತಾ? ನೀವು ಮಾಡೋ ಪ್ರೀತಿಗಳಿಂದ ಬೇರೆಯವ್ರಿಗೆಲ್ಲೂ ತೊಂದರೆ ಆಗ್ದಲೆ, ಹುಚ್ಚಾಟದಿಂದ ರಂಪಾಟಗಳು ಮಾಡ್ದಲೆ. ನೀವು ಹೇಳಿದ್ರೆಲ್ಲ ಬೀದಿಗೆ ಬರಬಾರ್ದಾಗಿತ್ತು ಅಂತ, ಅದು ಬಂದಾಗ್ಲೂ ಫ್ಯಾನ್ಸ್ಗಳು ಪ್ರೊಟೆಕ್ಟ್ ಮಾಡಬೇಕಾಗಿತ್ತು, ಅವಾಗಿರ್ಬೇಕಾಗಿತ್ತು. ನಾನು ಹೇಳ್ತಾ ಇರೋದು, ಒಂದು ಕಣ್ಣ ಚುಚ್ಬಿಟ್ಟು ಇನ್ನೊಂದು ಕಣ್ಣಿದೆಯಲ್ಲ ನೋಡ್ಕೊಳ್ರಿ ಅನ್ನೋದು ನ್ಯಾಯ ಅಲ್ಲ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯೂತ್ಗಳು ಚಾನಲೈಸ್ ಮಾಡಿ ಎನರ್ಜಿನ. ಪ್ರೀತಿ ಮಾಡಬೇಡಿ, ಕ್ಷಮಿಸಬೇಡಿ ಅಂತ ಯಾರು ಹೇಳ್ತಿಲ್ಲ. ಅವ್ರು ಹೇಳಿದ್ರ ಇಲ್ವಲ್ಲ, ನೀವು ಇಷ್ಟು ರಂಪಾಟ ಮಾಡಿದಾಗ ಮೀಡಿಯಲ್ಲಿ ಬರಲೇಬೇಕಲ್ವಾ? ಇಂಥ ವಿಷಯಕ್ಕೆ ಯಾಕೆ ಎಷ್ಟು ಪ್ರೋತ್ಸಾಹ ಕೊಡ್ತೀರಾ? ಬಿಡಿ, ಅದು ತಣ್ಣಗಾಗ್ಲಿ, ಅವ್ರ ಲೈಫ್ ಅವ್ರು ಬದುಕ್ಲಿ. ನೋಡಿ, ಸಿನಿಮಾ ಒಂದೇ ಅಲ್ಲ, ದರ್ಶನ್ ಇಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಬಿಡಿ ಉಸಿರಾಡೋದಿಕ್ಕೆ, ಯಾಕೆ ಅಲ್ಲಿ ಕಾಣಿಸಲ್ವಾ ಪ್ರೀತಿ? ನಾವು ಬಿಡಲ್ಲ ಅಂತ ಚಿನ್ನ, ನಾನು ಇವಾಗ ನಿನ್ ಕತ್ತಿ ಈಗ ಇಲ್ವಾ ನಿಮಿಷ ಹಿಂಗ್ ಇಟ್ಕೊಂಡ್ಬಿಟ್ಟು ನಾನು ಬಿಟ್ಮೇಲೆ ನೀನು ಉಸಿರಾಡ್ಬಿಟ್ಟ ಆಗತ್ತಾ? ಅವ್ರು ನೆನ್ಸ್ಕೊಂಡ್ರೆ ಹಾಗೆ ಆಗುತ್ತೆ. ನಾನು ಇದನ್ನೇ ಹೇಳಿ, ಯು ಆರ್ ಮೇಕಿಂಗ್ ಅ ಜೋಕ್ ಔಟ್ ಆಫ್ ಯೋರ್ ಸೆಲ್ಫ್ ಇನ್ ಪಬ್ಲಿಕ್. ಹಿಂಗೆಲ್ಲ ಮಾತಾಡ್ಬಾರ್ದು ಪುಟ್ಟ. ಏನ್ ಅನ್ಕೊಳ್ಳಲ್ಲ ಜನ. ದರ್ಶನ್ ಅವ್ರನ್ನ ಫಾಲೋ ಮಾಡ್ತೀರಾ ಹಿಂಗೆಲ್ಲ ಮಾತಾಡೋದ? ಯೋಚನೆ ಮಾಡಿ. ಇದೇನಾ ದರ್ಶನ್ ಹೇಳಿಕೊಡ? ದರ್ಶನ್ ಅವ್ರನ್ನ ನೆನೆಸ್ಕೊಂಡ್ರೆ ಉಸಿರಾಡ್ಬಿಡ್ತೀರಾ? ಆಡೇ ಆಡ್ತೀವಿ ಮೇಡಮ್. ನಾನು ಇಷ್ಟಪಡ್ತೀನಿ, ನಾನು ದರ್ಶನ್ ಅವರ ಅಭಿಮಾನಿ, ಅವರ ಚಿತ್ರಗಳನ್ನೆಲ್ಲ ನೋಡಿದೀನಿ, ಎಲ್ಲ ಮಾಡಿದೀನಿ. ಅವ್ರನ್ನ ಪಾಸಿಟಿವ್ ಆಗಿ ನೋಡಿ ಅಂತ ನಾನು ಹೇಳ್ತಾ ಇರೋದು. ಹೇಗೆ ಇವ್ರು ಹೇಳ್ತಾ ಇದ್ದಾರೆ ಸುಷ್ಮಾ ಅವರು, ಪಾಸಿಟಿವ್ ಆಗಿ ಅವ್ರನ್ನ ನೋಡಿ, ನೆಗೆಟಿವ್ ನೀವು ಅವ್ರನ್ನ ಅಷ್ಟೊಂದು ಅಭಿಮಾನಿ ಇದ್ರೆ, ಅದೇ ಇವಾಗ ನೀವು ಹಾಲಾಭಿಷೇಕ ಮಾಡಿದ್ರಿ, ಅದನ್ನ ಮಾಡಿದ್ರಿ, ಇದನ್ನ ಮಾಡಿ, ಅದನ್ನ ಬಡ ಮಕ್ಕಳಿಗೆ ಕೂಡ ಮಾಡಿ ಅಂತಾನು ಹೇಳ್ತಾ ಇದ್ದಾರೆ. ಸಂಘ ಮಾಡ್ಬಿಟ್ಟು ಅವ್ರ ಕಡೆಯಿಂದಾನೇ ಮಾಡಿಸ್ಬೋದು ಅದನ್ನು. ಕೊನೆಯದಾಗಿ ಮುನಿರಾಜ್ ಅವರೇ, ಈಗ ದರ್ಶನ್ ಹೆಂಡತಿಗೆ ಹೊಡೆದ್ರು, ಜೈಲಿಗೆ ಹೋದ್ರು, ಆಸ್ಪತ್ರೆಗೆ ಹೋದ್ರು, ಬಂದ್ರು, ಇದರಿಂದ ನಿಮ್ಗೆ ಏನ್ ಕಲ್ತ್ರಿ, ಏನ್ ಪಾಠ ಕೊಟ್ರು ಅವ್ರು, ಅಥವಾ ಏನ್ ಸಂದೇಶ ನಿಮ್ಗೆ ಕೊಟ್ಟಿದ್ದಾರೆ ಅವರು ಅಂತ?
ದುಡುಕ್ಬಾರ್ದಾಯ್ತು ಅಷ್ಟೇ. ದುಡುಕ್ಬಾರ್ದಾಗಿತ್ತು ದರ್ಶನ್ ಅವರು. ಓಕೆ 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 ಮುನ್ರಾಜು, ಮಂಜು, ಗಗನ ಹಾಗೂ ಸುಷ್ಮಾ ಅವರೇ ಇಷ್ಟೊತ್ತು ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಧನ್ಯವಾದಗಳು. ಏನೇ ಆಗಲಿ ನಟರಿಗೆ ಕ್ಷಮೆಯನ್ನ ನೀಡೋದು ಅಷ್ಟೇ ಅಲ್ಲ, ಅವರಿಗೆ ಬಾಹ್ಯವಾಗಿ ಬೆಂಬಲವನ್ನು ವ್ಯಕ್ತಪಡಿಸೋದು, ಅವರ ಖಾಸಗಿ ಬದುಕಿಗೆ ತೊಂದರೆ ಪಡಿಸೋದು, ಇದೆಲ್ಲವೂ ಕೂಡ ಹುಚ್ಚು ಪ್ರೀತಿ. ಅಭಿಮಾನ ಅನ್ನೋದು ಪಾಸಿಟಿವ್ ಆಗಿರಬೇಕು ಹೊರತು ಬೇರೆಯವ್ರಿಗೆ ತೊಂದರೆ ಕೊಡೋ ರೀತಿಯಲ್ಲಿ ಇರಬಾರ್ದು. ಅಷ್ಟೇ ಅಲ್ಲ, ಯಾರೇ ತಪ್ಪು ಮಾಡಿದ್ರು ಅದನ್ನ ಖಂಡಿಸಬೇಕು, ಅದನ್ನ ಬೆಂಬಲಿಸಬಾರದು ಅನ್ನುವಂತಹ ಒಂದು ಸಾರ್ವತ್ರಿಕ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ. ಇದು ಇವತ್ತಿನ ದುನಿಯಾ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.